ಪೋಷಕರಿಗೆ ಶುರುವಾಯಿತು ವಯೋಮಿತಿಯ ಸಂಕಟ. ಸಂಕಷ್ಟದ ಸುಳಿಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಪೋಷಕರು ಸಾವಿರಾರು ಮಕ್ಕಳಿಗೆ ಇಲ್ಲ 1ನೇ ತರಗತಿಗೆ ಅಡ್ಮಿಷನ್ ಭಾಗ್ಯ. ಹೀಗಾಗಿ ಪೋಷಕರಿಗೆ ಈಗ ಆತಂಕ ಹೆಚ್ಚಾಗ್ತಾ ಇದೆ. 1ನೇ ತರಗತಿಗೆ 6 ವರ್ಷ ವಯೋಮಿತಿಯನ್ನ ನಿಗದಿ ಮಾಡಲಾಗಿದೆ. ಹೀಗಾಗಿ ಮಕ್ಕಳಿಗೆ 6 ವರ್ಷ ಆಗಿಲ್ಲ ಅಂದ್ರೆ ಅಡ್ಮಿಷನ್ ಸಿಗೋದಿಲ್ಲ. ಒಂದು UKG ರಿಪೀಟ್ ಮಾಡಬೇಕಲ್ಲ, ಇಲ್ಲ ಅಂತಂದ್ರೆ ಮನೇಲಿ ಕೂರಿಸಬೇಕಾಗುತ್ತೆ. ಹೀಗಾಗಿ ಅಡ್ಮಿಷನ್ ಭಾಗ್ಯ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಪೋಷಕರು ಮನವಿ ಮಾಡಿಕೊಂಡು ಪತ್ರ ಬರೆದಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಪೋಷಕರು. 6 ವರ್ಷ ಆಗಿದ್ರೆ ಮಾತ್ರ ಶಾಲೆಗೆ ಅಡ್ಮಿಷನ್. 3 ದಿನ 2 ದಿನ ಕಮ್ಮಿ ಇದ್ರೂ ಕೂಡ 6 ವರ್ಷ ಅಂತ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ವಂತೆ. ಹಾಗಾಗಿ ಆ ಒಂದು ನಿಯಮ ಬಂದಿರೋದ್ರಿಂದ ಸರ್ಕಾರದ ಈ ನಿಯಮದಿಂದಾಗಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಭಾಗ್ಯ ಸಿಗ್ತಾ ಇಲ್ಲ. ಹೀಗಾಗಿ ಅಡ್ಮಿಷನ್ ಭಾಗ್ಯ ಕೊಡಿಸಿ ಅಂತ ಸುದ್ದಿಗೋಷ್ಠಿ ನಡೆಸೋದ್ರ ಮೂಲಕ ಪೋಷಕರು ಮನವಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಪತ್ರ ಕೂಡ ಬರೆದಿದ್ದಾರೆ. ಇದು ಏನ್ ಗೊಂದಲ? ಯಾಕಾಗಿ ಅಡ್ಮಿಷನ್ ಭಾಗ್ಯ ಸಿಗ್ತಾ ಇಲ್ಲ? ಅಡ್ಮಿಷನ್ ಭಾಗ್ಯ ಬೇಕು ಅಂತ ಯಾಕೆ ಪೋಷಕರು ಈ ರೀತಿಯಾಗಿ ತಮ್ಮ ಅಳಲ್ ತೋಡ್ಕೊಳ್ತಿದ್ದಾರೆ? ಅದನ್ನ ನೋಡೋದಾದ್ರೆ 2022ರಲ್ಲಿ ಒಂದು ಆದೇಶ ಬಂದಿತ್ತು ಶಿಕ್ಷಣ ಇಲಾಖೆ ಕಡೆಯಿಂದ. 1ನೇ ತರಗತಿಗೆ ದಾಖಲಾಗಬೇಕು ಅಂತ ಅಂದ್ರೆ ಜೂನ್ 1ನೇ ತಾರೀಕಿಗೆ 6 ವರ್ಷ ತುಂಬಿರಬೇಕು ಮಕ್ಕಳಿಗೆ ಅಂತ. 1-2 ದಿನ ಕಡಿಮೆ ಆದ್ರೂ ಕೂಡ ಮಕ್ಕಳಿಗೆ ಅಡ್ಮಿಷನ್ ಸಿಗೋದಿಲ್ಲ. 6 ವರ್ಷ ಆಗೋದಕ್ಕೆ 2 ದಿನ ಇದೆ, 3 ದಿನ ಇದೆ ಅಂದ್ರೂ ಕೂಡ ನೀವು ಮತ್ತೆ UKGಯಲ್ಲೇ ಕೂರಿಸ್ಬೇಕಾಗುತ್ತೆ ಮಕ್ಕಳನ್ನ. 1ನೇ ತರಗತಿಗೆ ಅಡ್ಮಿಷನ್ ಸಿಗಲ್ಲ. 1-2 ದಿನಕ್ಕೆ ಇಡೀ ವರ್ಷ ಕಳೆದುಕೊಳ್ಬೇಕಾ ನಮ್ಮ ಮಕ್ಕಳು? ಖಾಸಗಿ ಶಾಲೆಗಳಲ್ಲಿ ಪ್ರವೇಶಾತಿ ನಿರಾಕರಣೆ ಮಾಡ್ತಿದ್ದಾರೆ ಅಂತೇಳಿ ಪೋಷಕರಿಗೆ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ರಿಯಾಯಿತಿ ಕೊಡೋದಕ್ಕೆ ಅಂತ ಪೋಷಕರು ಒತ್ತಾಯಿಸ್ತಿದ್ದಾರೆ. 3 ದಿನ ಕಮ್ಮಿ ಇದೆ 6 ವರ್ಷಕ್ಕೆ ಅನ್ನುವಂಥ ಕಾರಣಕ್ಕೆ ಮತ್ತೆ UKG ಓದಿಸೋದಕ್ಕಾಗಲ್ಲ, 1ನೇ ತರಗತಿಗೆ ಅಡ್ಮಿಷನ್ ಕೊಡಿಸಿ ಅಂತ. 2018ರಲ್ಲಿ 1ನೇ ತರಗತಿಗೆ 5 ವರ್ಷ 5 ತಿಂಗಳನ್ನ ನಿಗದಿ ಮಾಡಲಾಗಿತ್ತು. ಬಟ್ ಡಿಸೆಂಬರ್ 2022ರಲ್ಲಿ 1ನೇ ತರಗತಿಗೆ 6 ವರ್ಷ ಅಂತ ನಿಗದಿ ಮಾಡಲಾಯಿತು. 2022ರಲ್ಲಿ ಪ್ರಿ-KGಗೆ ಅಡ್ಮಿಷನ್ ಆಗಿದ್ದ ಮಕ್ಕಳು ಸುಮಾರು 5 ಲಕ್ಷ ಮಕ್ಕಳು. ಅವರ ಪ್ರವೇಶವೇ ಈಗ ಕಷ್ಟ ಸಾಧ್ಯವಾಗ್ತಾ ಇದೆ. ಹೀಗಾಗಿ ಪೋಷಕರು ಆತಂಕ ಹೊರಹಾಕಿದ್ದಾರೆ. ಆದರೆ ಈ ಮಕ್ಕಳು ಮತ್ತೆ ಈ ಕುಟುಂಬಗಳಿಗೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಮೊದಲನೇದಾಗಿ ಭಾವನಾತ್ಮಕ ಮತ್ತು ಮಾನಸಿಕ ಒತ್ತಡ. ಒಂದೇ ಪಠ್ಯಕ್ರಮವನ್ನು ಪುನರಾವರ್ತಿಸುವುದರಿಂದ ಆತ್ಮವಿಶ್ವಾಸ ಮತ್ತು ಪ್ರೇರಣೆಯ ಮೇಲೆ ಪರಿಣಾಮ ಬೀರುತ್ತದೆ. 2ನೇದಾಗಿ ಶೈಕ್ಷಣಿಕವಾಗಿ ದೂರವಿರುವುದು. ಹೊಸ ಕಲಿಕೆಯ ಕೊರತೆಯು ನಿಶ್ಚಲತೆಗೆ ಕಾರಣವಾಗುತ್ತದೆ. ಆರ್ಥಿಕ ಹೊರೆ. ಎಲ್ಲ ಕರ್ನಾಟಕ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಅನಗತ್ಯ ವೆಚ್ಚ ಆಗುತ್ತದೆ. ರೈಟ್ ಟು ಎಜುಕೇಶನ್ RTE ಕಾಯ್ದೆಯ ಉಲ್ಲಂಘನೆ ಸಹ ಆಗುತ್ತದೆ. ಈ ಕಾಯ್ದೆಯ ಪ್ರಕಾರ 5ನೇ ತರಗತಿಗೆ ಮೊದಲು ಯಾವುದೇ ಮಗುವು ಮರುಕಳಿಸುವುದು ಅದು ಪ್ರೋತ್ಸಾಹ ಮಾಡೋದಿಲ್ಲ. ರಾಜ್ಯಗಳ ಅಸಮಾನತೆ. ಭಾರತಾದ್ಯಂತ ಹಲವಾರು ರಾಜ್ಯಗಳು ಮಹಾರಾಷ್ಟ್ರ, ಒಡಿಶಾ, ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶ ಸೇರಿದಂತೆ ಹಲವಾರು ರಾಜ್ಯಗಳು ಈ ನಿಯಮವನ್ನು ಸಡಿಲಗೊಳಿಸಿವೆ. ಆದರೆ ಕರ್ನಾಟಕದಲ್ಲಿ ಮಕ್ಕಳಿಗೆ ಈ ಸಡಿಲಿಕೆ ಕೊಡದಿರೋದ್ರಿಂದ ಈ ಮಕ್ಕಳಿಗೆ ಅನಾನುಕೂಲ ಆಗಿದೆ. ಸೊ ನಮ್ಮ ತುರ್ತು ವಿನಂತಿಗಳು ಏನು? ನಾವು ಡಿಸೆಂಬರ್ 2024ನೇ ಇಸ್ವಿಯಲ್ಲಿ ಗೌರವಾನ್ವಿತ ಶಿಕ್ಷಣ ಸಚಿವರು, ಶಾಲಾ ಶಿಕ್ಷಣದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಆಯುಕ್ತರಿಗೆ ಹಲವಾರು ಅರ್ಜಿಗಳನ್ನು ಡಿಸೆಂಬರ್ 2024ರಿಂದನೇ ಸಲ್ಲಿಸ್ತಾ ಇದ್ದೀವಿ. ಬಹುಪಾಲು ಶಾಲೆಗಳು ಈ ಮಾರ್ಚ್ 2025ರಲ್ಲಿ ತಮ್ಮ 1ನೇ ತರಗತಿಯ ಪ್ರವೇಶವನ್ನು ಅರ್ಜಿಗಳನ್ನು ಕೊನೆ ಮಾಡುತ್ತಾರೆ. ಈ ಕಾರಣದಿಂದ ನಾವು ನಿಮಗೆ ಈ ವಿನಂತಿಯನ್ನು ಕೇಳ್ತಾ ಇದ್ದೇವೆ. ಈ ಹೊಸ ನಿಯಮದ ಪ್ರಕಟಣೆ ಮೊದಲು ಪ್ರವೇಶ ಪಡೆದ ಎಲ್ಲ ಮಕ್ಕಳಿಗೆ UKG ಅಥವಾ ಮಾಂಟೆಸರಿ ಅಥವಾ LKGಯನ್ನು ಪುನರಾವರ್ತನೆ ಮಾಡದಂತೆ ತಡೆಯಲು ಅವರಿಗೆ ಸಡಿಲಿಕೆ ಕೊಡಬೇಕು. ತ್ವರಿತ ಪರಿಹಾರಕ್ಕಾಗಿ ನಮ್ಮ ಮನವಿಯನ್ನು ತ್ವರಿತವಾಗಿ ಜಾಡೀಕರಣ ಮಾಡುವುದು. ಶೈಕ್ಷಣಿಕ ಗಡುವಿನ ಮೊದಲು ಅಧಿಕಾರಿಗಳಿಂದ ಸ್ಪಷ್ಟ ಪ್ರತಿಕ್ರಿಯೆ ಪಡೆಯುವುದು. ನಮ್ಮ ಮಾಧ್ಯಮ ಮಿತ್ರರಿಂದ ನಮಗೆ ಬೇಕಾದ ಬೆಂಬಲ. ನಾವು
ಏನು ಸಹಾಯ ಕೋರ್ತೀವಿ ಅಥವಾ ನಿಮ್ಮಿಂದ ಬಯಸ್ತೀವಿ ಅಂದರೆ ಕರ್ನಾಟಕದಾದ್ಯಂತ ಲಕ್ಷಾಂತರ ಪೋಷಕರಿಗೆ ಈ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಅವರಿಗೆ ತಿಳಿಸೋ ಜವಾಬ್ದಾರಿ ನಿಮ್ಮಲ್ಲಿದೆ. ನಿರ್ಧಾರ ತೆಗೆದುಕೊಳ್ಳುವವರು ಅಂದರೆ ಸರ್ಕಾರ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಸಮಸ್ಯೆಯ ಅಸಲಿ ರೂಪವನ್ನು ವಿಸ್ತರಿಸುವುದು, ನೀತಿ ನಿರ್ಧಾರಗಳ ಕುರಿತು ನೈಜ ಸಮಯದ ನವೀಕರಣಗಳನ್ನು ಜನಸಾಮಾನ್ಯರಿಗೆ ಒದಗಿಸುವುದು. ಆದರೆ ಈ ಮಕ್ಕಳು ಮತ್ತು ಈ ಕುಟುಂಬಗಳಿಗೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಮೊದಲನೇದಾಗಿ Let's go over the issue in brief. Previously, the Karnataka government in 2018 set the class 1 admission age at 5 years 5 months, allowing pre-primary education to begin at 2 years 5 months. In December 2022, the minimum age was raised to 6 years with a 2-year relaxation granted to children admitted in 2020 and 2021. However, over 6 lakh children admitted in 2022 were excluded from this relaxation, forcing them to repeat UKG or Montessori 3 despite completing 3 years of pre-primary education. This abrupt change disrupts their academic progress and emotional well-being. So this has huge impact on children and families. Let's go over some of the top ones. Emotional and psychological stress. Repeating the same curriculum affects confidence and their motivation. Academic disengagement. Lack of new learning leads to stagnation. Financial burden. Families face unnecessary expenses. Violation of RTE Act. The Act discourages repeating grades before class 5. So there is state-wise disparity and we have collected the data on the same. Several states including Maharashtra, Orissa, Jammu and Kashmir and Himachal Pradesh have relaxed this rule, leaving Karnataka's children at a disadvantage. We have the following as our urgent request. We have submitted multiple petitions right from December 2024 to the Honorable Education Minister, Principal Secretary for Education, School Education, and Commissioner for Public Instruction. As most schools close class 1 admissions by March 2025, we request a relaxation for children admitted before the new rule to prevent them from repeating UKG or Montessori 3. Fast tracking of our appeals for a quick resolution. So let's go over the issue in brief.